ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕ್ರೇಜಿ ಶಮು. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ನಮ್ಮ ಲಾಸ್ಟ್ ಡೇ ಟ್ರಿಪ್ಪು. ಟಿಫನ್ ಮಾಡ್ತಿದ್ದೀವಿ. ಟಿಫನ್ ಮಾಡಿ ಇನ್ನು ಬಿಡಬೇಕು. ಅದಕ್ಕೆ ಟಿಫನ್ ಮಾಡೋದ್ರಲ್ಲಿ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ಎಲ್ಲರೂ ರೆಡಿ ಆಗಿದ್ದೀವಿ. ಟೈಮ್ ಇರಲಿಲ್ಲ, ಸ್ವಲ್ಪ ಬೇಗ ಬೇಗ ರೆಡಿ ಆಗ್ಬೇಕಂತ ಹೇಳ್ಬಿಟ್ಟು ಇಲ್ಲಿ ಬಂದು ರೆಡಿಯಾಗಿ ಕಾರಲ್ಲಿ ಕುತ್ಕೊಂಡಿದ್ದೀವಿ. ಅಲ್ಲಿ ಸುಬ್ಬು ಅವರು ರೂಮ್ ಎಲ್ಲ ಚೆಕ್ ಇನ್ ಮಾಡ್ಬಿಟ್ಟು ಬರ್ತಾ ಇದ್ದಾರೆ. ಇಲ್ಲಿ ಇವ್ರು ಕೂಡ ಹಿಂದೆ ಕುತ್ಕೊಂಡಿದ್ರೆ ಒಬ್ರು ಎಲ್ಲೋ ಒಬ್ರು ರೆಡ್ ಹಾಕೊಂಡು ಚೆನ್ನಾಗಿದೆ ಅಲ್ವಾ, ಚೆನ್ನಾಗಿ ಕಾಣ್ತಿದ್ದಾನೆ ಇವನು. ಇವನು ಕೂಡ ಬೇಕು ಅಂತ ಅವ್ರನ್ನೇ ಫೋಕಸ್ ಮಾಡಿ ವಿಡಿಯೋ ತೆಗಿತೀನಿ. ಅವ್ರು ಏನು ಮಾಡ್ತಾರೋ ನೋಡೋಣ ಅಂತ ಹೇಳ್ಬಿಟ್ಟು ಅವ್ರಿಗೆ ಅಷ್ಟೊಂದು ಶೈ. ಅದಕ್ಕೆ ಇಲ್ಲಿ ಮೋಕ್ಷಿತಾನ ಅವ್ರು ಎತ್ಕೊಂಡಿದ್ದಾರೆ, ವಿಶಾಲ್ ಅವರು. ನಾನು ಈ ಥರ ರೆಡಿ ಆಗಿದ್ದೀನಿ. ನಾನೇನು ಅಷ್ಟೊಂದು ಚೆನ್ನಾಗಿ ಟ್ರೆಡಿಷ್ನಲ್ ಆಗಿ ರೆಡಿ ಆಗಿಲ್ಲ, ವೆಸ್ಟರ್ನ್ ಆಗಿ ರೆಡಿ ಆದೆ. ಇವಾಗ ನಾವು ಹೋಗ್ತಾ ಇರೋದು ಶ್ರೀರಂಗಪಟ್ಟಣ ಟೆಂಪಲ್ಲು. ನಮ್ಮದು ಇದು ಅಷ್ಟೊಂದು ಅದ್ರಲ್ಲಿ ಪ್ಲಾನಲ್ಲಿ ಇರಲಿಲ್ಲ ನಮ್ಗೆ ಹೇಳ್ಬೇಕಂದ್ರೆ. ಸರಿ, ಅವರು ಡ್ರೈವರೇ ಅವ್ರು ಹೇಳಿದ್ರು ಈ ಟೆಂಪಲ್ಸ್ ನೋಡೋಣ, ಲಾಸ್ಟಲ್ಲಿ ಹೋಗೋವಾಗ ನೋಡ್ಕೊಂಡು ಹೋಗೋಣ ಅಂದರು. ಸರಿ, ನಾವು ಕೂಡ ನೋಡೋಣ ಅಂತ ಹೇಳ್ಬಿಟ್ಟು ಹೆಂಗೋ ನೋಡಿರ್ಲಿಲ್ಲ ಅಂತ ಹೇಳ್ಬಿಟ್ಟು ಇನ್ಕ್ಲೂಡ್ ಮಾಡಿದ್ವಿ. ಇದು ಟಿಪ್ಪು ಸುಲ್ತಾನ್ ಇದು ಸಮಾಧಿ ಅಂತೆ. ನಾನು ಫಸ್ಟ್ ಟೈಮ್ ನೋಡಿದ್ದು, ಅದಕ್ಕೆ ನಿಮಗೂ ನೋಡ್ಸೋಣ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡು ಅಂತಲೂ ಕೊಟ್ಟಿದ್ದೆ. ಅವ್ನು ವಿಡಿಯೋ ಮಾಡಿದ್ದಾನೆ. ನೆಕ್ಸ್ಟ್ ನಾನು ತುಂಬ ದಿನದಿಂದ ಅನ್ಕೊಂತಿದ್ದೆ ಕುದುರೆ ಮೇಲೆ ಹತ್ತಬೇಕು ಅಂತ. ಫಸ್ಟ್ ಟೈಮ್ ಇದು ನಾನು ಹತ್ತಿರೋದು ಹೇಳ್ಬೇಕಂದ್ರೆ. ಮೈಸೂರಲ್ಲಿ ಹತ್ತೋಣ ಅಂದರೆ ಆಗೇ ಇಲ್ಲ, ನಮ್ಗೆ ಟೈಮ್ ಸಿಗಲೇ ಇಲ್ಲ. ಅದಕ್ಕೆ ಇಲ್ಲಿ ಟೆಂಪಲ್ ಹತ್ರ ಇತ್ತು, ತುಂಬ ಕುದುರೆಗಳಿತ್ತು ಇಲ್ಲಿ. ತುಂಬ ಜನ ಹತ್ಬೋದು. ಒಬ್ರಿಗಂದ್ರೆ 100 ರೂಪೀಸ್ ಅಂತ, ಇಬ್ಬರು ಈ ಥರ ಹತ್ತಿದ್ರೆ 150 ಅಂತ. ನನಗೂ ಗೊತ್ತಿಲ್ಲ, ಸುಬ್ಬು ಅವ್ರು ಮಾತಾಡಿದ್ದು. ನನಗಿಲ್ಲಿ ಒಂದು ಸ್ವಲ್ಪ ಟೆನ್ಷನ್ ಆಗ್ತಿದೆ ಹೇಳ್ಬೇಕಂದ್ರೆ. ಆದರೆ ಸ್ವಲ್ಪ ಇಕ್ಕಟ್ಟು ಅನ್ನಿಸ್ತು. ನಾನು ಒಬ್ಬಳೇ ಕುತ್ಕೊಂಡು ಹೋಗಿದ್ದೆ, ಸರಿ ಹೋಗ್ತಾ ಇತ್ತು. ಇಬ್ಬರು ಕುತ್ಕೊಂಡು ಸ್ವಲ್ಪ ಇಕ್ಕಟ್ಟು ಅನ್ನಿಸ್ತು. ಅದು ಚೆನ್ನಾಗಿತ್ತು. ನಾನು ರೈಡ್ ಎಂಜಾಯ್ ಮಾಡಿದೆ. ಈ ಥರ ಇಷ್ಟ ಆಗುತ್ತಲ್ವ ಕುದುರೆ ಮೇಲೆ ಹೋಗೋದು. ನನಗೆ ಇಷ್ಟ ಕುದುರೆಗಳು, ಪ್ರಾಣಿಗಳಂದರೆ. ಅದಕ್ಕೆ ಇದನ್ನ ಒಂದು ಆಸೆ ತೀರೋಯ್ತು ಅಂತಲೇ ಹೇಳ್ಬೋದು. ಹಿಂಗಿಂದ ಕರ್ಕೊಂಡು ಹೋದ್ರೆ ಅಲ್ಲಿ ಟೆಂಪಲ್ ಇರುತ್ತೆ. ನಾವು ಬೇಕಂದ್ರೆ ರೋಡಿಂದ ಕೂಡ ಬರ್ಬೋದು ನೀವು ಅಂತ ಹೇಳಿದ್ರು. ಸರಿ ಅಂತ ಹೇಳ್ಬಿಟ್ಟು ಧನು ನಮ್ಮ ಜೊತೆನೇ ಬರ್ತಿದ್ದಾನೆ ವಿಡಿಯೋ ಮಾಡೋಕ್ಕೆ. ಇದು ಫಸ್ಟ್ ಟೈಮ್ ಅಲ್ವಾ, ಮೆಮೊರಿ ಆಗಿರುತ್ತೆ ವಿಡಿಯೋ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡಿಸ್ಕೊಂಡೆ. ನಾನು ಫುಲ್ಲು ವೈಟ್ ಹಾರ್ಸ್ ಮೇಲೆ ಹತ್ತೋಣ ಅಂದ್ಕೊಂಡೆ, ಆದರೆ ಅಲ್ಲಿ ನಂಗೆ ಕಾಣಿಸಿಲ್ಲ, ಇದೇ ಕಾಣಿಸ್ತು ಫಸ್ಟಲ್ಲಿ. ಸರಿ, ಚೆನ್ನಾಗಿದೆ, ಇದು ಕೂಡ ಚೆನ್ನಾಗಿದೆ ಅಂತ ಹತ್ತದೆ. ಇಲ್ಲ ಸ್ವಲ್ಪ ಗಲೀಜಾಗಿತ್ತು ಈ ರೋಡಲ್ಲಿ ಬರೋದಕ್ಕೆ. ಪಾಪದ್ದಾನು ಹೆಂಗೆ ಬಂದ ಗೊತ್ತಿಲ್ಲ. ಸ್ವಲ್ಪ ದಾರಿ ಇದೆ ಕ್ಲೀನಾಗಿ, ಆದರೆ ಅದು ಕಡೆ ಇದು ಕಡೆ ಎಲ್ಲ ಕಸ ಇದೆ. ಇಲ್ಲಿ ಬಿಟ್ಬಿಟ್ಟ ಎಪ್ಪನು. ನಾನು ಹೇಳ್ತಾ ಇದ್ದೀನಿ, ಕಿರ್ಚ್ತಾ ಇದ್ದೀನಿ, ಬೇಡ ಬೇಡ ಬಿಡಬೇಡಿ, ಹಿಡ್ಕೊಳ್ಳಿ ಅಂತ. ಎಲ್ಲರೂ ಕರ್ಕೊಂಡು ಹೋಗ್ಬಿಟ್ರೆ ಅಷ್ಟೇ. ಆಮೇಲೆ ಎಲ್ಲರೂ ಬಿದ್ದು ಅನ್ಕೋ ಕೈ ಕಾಲು ಮುರಿದೋಗುತ್ತೆ ಅಂತ ಭಯ. ಅದು ನಿಧಾನವಾಗಿ ಹೋಗ್ತಿತ್ತು. ಸರಿ ಅಂತ ಹೇಳ್ಬಿಟ್ಟು ಅವ್ರು ಚೆನ್ನಾಗಿ ಟ್ರೈನಿಂಗ್ ಕೊಟ್ಟಿರ್ತಾರಲ್ವ, ಆದರೆ ನನಗೆ ಭಯ, ಅಪ್ಪ ಅದೇನು ಮಾಡುತ್ತೋ ಬೀಳಿಸ್ಬಿಡುತ್ತೇನೋ ಅಂತ ಹೇಳ್ಬಿಟ್ಟು. ಅವನು ಧೈರ್ಯವಾಗೇ ಇದ್ದ. ಇನ್ನೇನು ಬಂದ್ಬಿಟ್ವಿ. ಒಂದು 5 ಮಿನಿಟ್ಸ್ ಕೂಡ ಹಿಡಿಸಲ್ಲ ಟೆಂಪಲ್ಗೆ ಬರೋದಕ್ಕೆ. ಇಲ್ಲಿ ಇಳಿದ್ವಿ, ಏನು ಒಂದು 5 ಮಿನಿಟ್ಸ್ ಅಷ್ಟೇ ಅಲ್ಲಿಂದ ಇಲ್ಲಿಗೆ ಬರೋದಕ್ಕೆ. 5 ಮಿನಿಟ್ಸ್ ಕೂಡ ಇಲ್ಲ, ಇನ್ನೂ ಕಮ್ಮಿನೇ ಅನ್ಕೊಬೋದು. ಇಲ್ಲಿ ನಾವು ಇಳಿತಿದ್ದೀವಿ. ಅದು ಸುಬ್ಬು ಅವ್ರು ಹತ್ತು ಕಡೆಯಿಂದ ಬರ್ತಿದ್ದಾರೆ. ನನ್ನ ಹತ್ರ ಕ್ಯಾಶ್ ಕೂಡ ಎತ್ಕೊಂಡ್ ಬಂದಿರಲಿಲ್ಲ. ಅವ್ರಿಗೆ ಕ್ಯಾಶ್ ಕೊಡಬೇಕು, ಫೋನ್ಪೇ ಎಲ್ಲ. ಸರಿ ಹೋಗೋಣ ಬಾ ಅಂತ ಅವ್ನು ಕರ್ದ. ಕಾಸು ಕೊಡ್ಬೇಕಂತ ಹೇಳ್ಬಿಟ್ಟು ಇಲ್ಲೇ ನಿಲ್ಸ್ಕೊಂಡು 1-2 ಫೋಟೋಸ್ ತೊಗೊಂಡು ಮತ್ತೆ ಸುಬ್ಬು ಅವ್ರು ಬಂದು ಕ್ಯಾಶ್ ಕೊಟ್ಟರು. ಇಲ್ಲಿ ಮೈನ್ ಎಂಟ್ರೆನ್ಸ್ ನೋಡಿಸ್ತಿದ್ದೀನಿ ನೋಡಿ. ಟೆಂಪಲ್ ಮತ್ತು ತುಂಬ ಚೆನ್ನಾಗಿತ್ತು. ನಾನು ಫಸ್ಟ್ ಟೈಮ್ ಬಂದರೆ ಇದು ಫೇಮಸ್ ಅಂತ ನನಗೂ ಗೊತ್ತಿರಲಿಲ್ಲ. ಇಲ್ಲಿ ಬರೋವರೆಗೂ ಇದು ಫೇಮಸ್ ಟೆಂಪಲ್ ಅಂತ. ಆದಷ್ಟು ಎಷ್ಟು ವೀಡಿಯೋ ಮಾಡ್ಬೋದು ಅಷ್ಟು ವೀಡಿಯೋ ಮಾಡಿದ್ವಿ. ಅಲ್ಲಿ ವೀಡಿಯೋ ಮಾಡಬಾರ್ದಂತೆ ಒಳಗಡೆ. ಚೆನ್ನಾಗಿತ್ತು. ಒಳಗಡೆ ಹೋದರೆ ಪೀಸ್ಫುಲ್ ಆಗಿತ್ತು. ಟೆಂಪಲ್ ಅಂದ್ರೆ ಪೀಸ್ಫುಲ್ ಅಲ್ವಾ. ಇದು ತುಂಬ ಚೆನ್ನಾಗಿತ್ತು. ತುಂಬ ಹಳೇ ಟೆಂಪಲ್ ಅಂತ ತುಂಬ ಜನ ಗೊತ್ತಿರುತ್ತೆ. ಗೊತ್ತಿಲ್ದಿರೋರ್ಗೆ ಹೇಳ್ತಿದ್ದೀನಿ, ನಾನು ಫಸ್ಟ್ ಟೈಮ್ ನೋಡಿರೋದಲ್ವಾ ಅದಕ್ಕೆ. ಇವಾಗ ಎಲ್ಲ ದರ್ಶನ ಮುಗಿಸ್ಕೊಂಡು ಆಚೆ ಬಂದು ಒಂದು 2-3 ಫೋಟೋಸ್ ತೊಗೊಳೋಣ, ಮೆಮರಿ ಆಗಿರುತ್ತೆ ಅಂತ ಹೇಳ್ಬಿಟ್ಟು ತೊಗೊಂಡ್ವಿ. ಅಲ್ಲಿ ತುಂಬ ದೇವ್ರದ್ದು ಎಲ್ಲ ಕೂಡ ಇತ್ತು. ದೇವ್ರು ಮಲ್ಕೊಂಡಿರೋದು, ಲಕ್ಷ್ಮೀ ದೇವಿ ಕಾಲಿಸ್ಕೋದು, ಗೊಂಬೆ ಕೂಡ ಮಾಡ್ತಿದ್ರು. ಅವರು ವಿಶಾಲ್ ಅವ್ರು ತೊಗೊಂಡ್ರು. ನನಗೂ ಒಂದು ಗಿಫ್ಟ್ ಮಾಡಿದ್ರು. ನನಗೂ ಗೊತ್ತಿಲ್ಲ ಅದನ್ನ ತೊಗೊಳ್ತಿದ್ದಾರೆ ಅಂತ. ಆಮೇಲೆ ಕೊಟ್ಮೇಲೆ ಗೊತ್ತಾಯ್ತು ಅವು ತೊಗೊಂಡಿದ್ದಾರೆ ಅಂತ ಹೇಳ್ಬಿಟ್ಟು. ಇಲ್ಲಿ ನಾನೇನು ಫ್ರಿಜ್ ಮ್ಯಾಗ್ಲೆಟ್ಸ್ ತೊಗೊಂಡಿಲ್ಲ, ಮೈಸೂರಲ್ಲಿ ತೊಗೊಂಡಿದ್ದಿದ್ದೆ. ಇಲ್ಲಿ ಸ್ವಲ್ಪ ಕೊಕೊನೆಟ್ ಕುಡಿತಾಯಿದ್ರೆ ಸ್ವಲ್ಪ ಸುಸ್ತಾಗಿತ್ತು ಅಂತ ಹೇಳ್ಬಿಟ್ಟು. ನಾನು ಕೊಕೊನೆಟ್ ಅಷ್ಟೊಂದು ಪ್ರಿಫರ್ ಮಾಡಲ್ಲ ಟ್ರಿಪ್ಪಲ್ಲಿ. ನನಗೆ ವಾಮಿಟಿಂಗ್ ಸೆನ್ಸೇಷನ್ ಇರೋದ್ರಿಂದ ನಂಗೆ ಕುಡಿದ್ರೆ ಒಂಥರ ಆಗುತ್ತೆ ಅಂತ ಹೇಳ್ಬಿಟ್ಟು. ಮೋಕ್ಷಿತಾ ಇಲ್ಲಿ ನೋಡಿ. Hello, Mom. Mom, what happened, Mom? Why are you stop the car here, Mom? Mom told me fast. After you will do video for me.
ನೆಕ್ಸ್ಟ್ ಇಲ್ಲಿ ಇನ್ನೊಂದು ಟೆಂಪಲ್ ಬಂದಿದ್ದೀವಿ. ಇದು ದೇವಸ್ಥಾನ ಹೆಸರು ನನಗೆ ನಿಜವಾಗ್ಲೂ ನೆನಪಿಲ್ಲ ಇವಾಗ ವಾಯ್ಸ್ ಓವರ್ ಕೊಡೋವಾಗ. ಈ ಕುದುರೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ, ವೈಟಿಗೆ. ನಾನು ಈ ಥರ ಕುದುರೆ ಮೇಲೇ ಹತ್ಬೇಕು ಅಂದ್ಕೊಂಡಿದ್ದು, ಆದರೆ ಅಲ್ಲೆಲ್ಲಿ ಕಾಣಿಲ್ಲ ನನಗೆ. ಇಲ್ಲಿ ಈ ಟೆಂಪಲ್ಗೆ ಬಂದಿದ್ದೀವಿ. ನೆಕ್ಸ್ಟ್ ಟೆಂಪಲ್ ಇದೆ, ಇದಾದಮೇಲೆ ಡೈರೆಕ್ಟ್ ಇನ್ನು ಬ್ಯಾಕ್ ಟು ಹೋಮ್ ಅಂತ ಹೇಳ್ಬೋದು. ನಂಗೆ ಅಷ್ಟೊಂದು ನೆನ್ಪು ಬರ್ತಿಲ್ಲ. ಇವಾಗ ಟ್ರೈ ಮಾಡ್ತಿದ್ದು ನೆನ್ಪು ಮಾಡ್ಕೊಂಡು ನೆನ್ಪು ಬರ್ತಿಲ್ಲ ಟೆಂಪಲ್ಲು. ಈ ಟೆಂಪಲ್ಗೆ ಹೋಗ್ತಿದ್ದೀವಿ. ಇಲ್ಲಿ ಕೂಡ ಫುಡ್ ಐಟಮ್ಸು, ಮ್ಯಾಂಗೋ ಅದೆಲ್ಲ ಕೂಡ ಇಕ್ಕಿದ್ರು, ನೋಡ್ಕೊಂಡು ಹೋಗ್ತಿದ್ದೀವಿ. ಈ ಥರ ನೋಡೋಕೆ ಸ್ವಲ್ಪ ಇಂಟ್ರೆಸ್ಟಿಂಗಾಗಿ ಅನಿಸುತ್ತೆ ನನಗೆ, ಚಿಕ್ಕ ಮಕ್ಳ ಥರ. ಇಲ್ಲಿ ನಡ್ಕೊಂಡು ಹೋಗ್ತಿದ್ದೀವಿ. ಹಂಗೆ ಪೂಜೆ ಸಾಮಾನು ತೊಗೊಬೇಕಾಗಿತ್ತು ಅಂತ ತೊಗೊತಿದ್ರಲ್ಲಿ ಅವರು. ನಾನು ಸ್ವಲ್ಪ ಮುಂದೆಗೆ ಬಂದುಬಿಟ್ಟಿದ್ದೆ. ಇಲ್ಲಿ ಟೆಂಪಲ್ ಆಚೆ ನೋಡಿಸಿ ನಾವು ಫಸ್ಟ್ ಟೆಂಪಲ್ಗೆ ಹೋದಾಗ ಅಷ್ಟೊಂದು ಜನ ಇರಲಿಲ್ಲ, ಯಾಕಂದರೆ ಸ್ವಲ್ಪ ಬೇಗ ಹೋಗಿದ್ದ ಕಾರಣದಿಂದ. ಇವಾಗ ಈ ಟೆಂಪಲ್ಗೆ ಸ್ವಲ್ಪ ಜನ ಬಂದಿದ್ದರು. ಒಂದು 11 ಆಗಿರ್ಬೋದು ಈ ಟೆಂಪಲ್ಗೆ ಬಂದಾಗ. ನಂಗೆ ಅಷ್ಟೊಂದು ಟೈಮ್ ನೆನಪಿಲ್ಲ, ಯಾಕಂದರೆ ತುಂಬ ದಿವಸ ಆಯಿತು. ಈ ವಿಡಿಯೋ ಇವಾಗ ಎಡಿಟ್ ಮಾಡ್ತಿದ್ದೀನಿ, ಅದಕ್ಕೆ ಲೇಟ್ ಆಯಿತು. ಇವಾಗ ಆಚೆ ಬಂದಿದ್ದೆ. ಇದು ಏನೋ ನೀರ ಹೆಸರು ಹೇಳಿದ್ರು, ಬಲಮುರಿ ಎಡಮುರಿ ಆ ಥರ ಏನೋ ಹೇಳಿದ್ರು ಹೆಸರು, ನಂಗೆ ನೆನಪಿಲ್ಲ. ಇಲ್ಲಿ ಸ್ವಲ್ಪ ವೀಡಿಯೋ ಮಾಡ್ಕೊತಿದ್ದೀನಿ. ನಾನು ಎಲ್ಲಿ ಮಾತಾಡಿಲ್ಲ, ನನಗೆ ಇವಾಗ ವಾಯ್ಸ್ ಓವರ್ ಕೊಟ್ಟಾಗ ಅನಿಸ್ತಿದೆ ಏನು ನಾನು ಮಾತಾಡಿಲ್ಲ ಯಾವ ವಿಡಿಯೋಲ್ಲಿ, ಸುಮ್ಮನೆ ವೀಡಿಯೋ ಮಾಡಿದ್ದೀನಿ ಅಂತ. ಶೈಗಂತಿರ್ಬೋದು ಮೇ ಬಿ. ನಾನು ಅದಕ್ಕೆ ಎಲ್ಲಿ ಮಾತಾಡಿಲ್ಲ, ನಾರ್ಮಲಾಗಿ ವೀಡಿಯೋ ಮಾಡ್ಕೊಂಡಿದ್ದೀನಿ ವಾಯ್ಸ್ ಓವರ್ ಕೊಡೋಣ ಅಂತ. ಇವಾಗ ಅನಿಸಿದೆ ಮಾತಾಡಿದರೆ ಚೆನ್ನಾಗಿರ್ತೈತೆ, ಎಲ್ಲದಕ್ಕೂ ವಾಯ್ಸ್ ಓವರ್ ಕೊಡೋ ಬದಲು ವೀಡಿಯೋ ನ್ಯಾಚುರಲಾಗಿ ಮಾತಾಡೋದು ಇನ್ನೂ ಚೆನ್ನಾಗಿರುತ್ತೆ ಅಂತ ನೆಕ್ಸ್ಟ್ ಟೈಮ್ ಮಾತಾಡೋಕ್ಕೆ ಟ್ರೈ ಮಾಡ್ತೀನಿ ನಾನು. ಇಲ್ಲಿ ಚೇಪೆಕಾಯಿ ತೊಗೊತಿದ್ದಾರೆ, ಎಲ್ಲೋದ್ರೇನು ಚೇಪೆಕಾಯಿ ಬಿಡೋಲ್ಲ ಇಲ್ಲಿ ನಮ್ಮ ಫ್ಯಾಮಿಲಿಯಲ್ಲಿ. ಚೇಪೆಕಾಯಿ ಸ್ನ್ಯಾಕ್ಸು, ಅದಕ್ಕೆ ತಿಂತಿದ್ದಾರೆ. ನನಗೂ ಕೊಟ್ಟರು, ನಾನು ಒಂದು 2 ಪೀಸ್ ಟ್ರೈ ಮಾಡಿದೆ. ಯಾಕಂದರೆ ಜರ್ನಿ ಮಾಡಬೇಕು ಎಲ್ಲಿ ಮತ್ತು ಏನಾದರೂ ಆಗುತ್ತೋ ಮತ್ತು ಬಂದಂಗೆ ಅಂತ ಭಯ ನನಗೇನು ತಿನ್ಬೇಕಂದ್ರೇನು. ಇಲ್ಲಿ ಸ್ವಲ್ಪ ವೀಡಿಯೋ ಮಾಡ್ಕೊತಿದ್ದೆ. ಧನು ಮೋಕ್ಷಿತನ ಎತ್ಕೊಂಡು ಆಟ ಆಡಿಸ್ತಾ ಇದ್ದ. ಅವಳಿಗೂ ಟಿಫನ್ ಮಾಡಿಸಿದ್ವಿ ಬೆಳಗ್ಗೆ, ಇಡ್ಲಿ. ಮಧ್ಯಾಹ್ನ ಇನ್ನೂ ಮಾಡಿಸಿರ್ಲಿಲ್ಲ, ಮಾಡಿಸ್ಬೇಕು. ಕಾರಲ್ಲಿ ಮಾಡಿಸೋಣ ಅಂದ್ಕೊತಿದ್ದೀವಿ. ಸ್ವಲ್ಪ ಹೊತ್ತೆಲ್ಲಾದರೂ ನಿಲ್ಲಿಸಿ, ಇಲ್ಲಾಂದರೆ ಜರ್ನಿ ಮಾಡೋವಾಗ ತಿನ್ಸೋಕೆ ಅಷ್ಟೊಂದು ಕಂಫರ್ಟಬಲಾಗಿ ಅನಿಸಲ್ಲ. ಇಲ್ಲಿ ಫೋಟೋ ತೊಗೊತಿದ್ದೀನಿ, ವೀಡಿಯೋ ಮಾಡಿ ಹಂಗೆ ಫೋಟೋಸ್ ತೊಗೊತಿದ್ದೀನಿ, ಅದಕ್ಕೆ ಅಷ್ಟೊಂದು ಹೋಗಿದ್ವಿ. ಇಲ್ಲಿ ಮನುಗೆ ಕೊಟ್ಟೆ, ನಾವೆಲ್ಲ ಇದ್ದಾಗ ಸ್ವಲ್ಪ ವೀಡಿಯೋ ಮಾಡೋದು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಚಪಾತಿ ತಿಂಕ್ ಮಾಡ್ಕೊಂಡು ನಾನು ಏನು ಥಿಂಕ್ ಮಾಡ್ತಾಯಿದ್ದೀನಿ ಅಂತ ಕೂಡ ನನಗೂ ಗೊತ್ತಿಲ್ಲ. ಇಲ್ಲಿ ಲಡ್ಡು ನೋಡಿಸಿದ್ದೀನಿ, ಲಡ್ಡು ಕೂಡ ತೊಗೊಂಡಿದ್ರು. ಅದು ಕೂಡ ಸಂಪ್ರದಾಯ ನಮಗೆ, ಎಲ್ಲೋದ್ರೂ ಲಡ್ಡು ತೊಗೊಳೋದು. ಎಲ್ಲರೂ ಲಡ್ಡು ತಿನ್ಕೊಂಡು ಸ್ವಲ್ಪ ಮಧ್ಯಾಹ್ನ ಆಗೋಗಿತ್ತಲ್ವ, ಒಂದು 12 ಗಂಟೆ ಆ ಥರ, 11-12 ಗಂಟೆ ಎಷ್ಟು ನಂಗೆ ಟೈಮ್ ಸರಿಯಾಗಿ ನೆನಪಿಲ್ಲ. ಈ ನೀರಲ್ಲಿ ಅನ್ಕೊತಿದ್ವಿ ಈ ನೀರಲ್ಲಿ ನಾವು ಬಂದಿದ್ದಿದ್ರೆ ಆಟ ಆಡ್ಬೋದಾಗಿತ್ತು, ಇನ್ನೂ ಟೈಮ್ ಇದ್ದಿದ್ರೆ ಅಂತ ಅನ್ಕೊತಿದ್ವಿ. ನೀರು ಎಲ್ಲೂ ನೋಡಿದ್ರೆ ಜಂಪ್ ಮಾಡಿಬಿಡ್ಬೇಕು, ಆಟ ಆಡ್ಬಿಡ್ಬೇಕು ಅನಿಸುತ್ತೆ ನನಗೂ, ನಮ್ಮ ಫ್ಯಾಮ್ಲಿಯಲ್ಲಿ ಎಲ್ಲರಿಗೂ ಅಷ್ಟಿಷ್ಟ ನೀರಲ್ಲಿ ಆಡಬೇಕಂದ್ರೆ. ಇಲ್ಲೆಲ್ಲ ಏನೋ ಪೂಜೆ ಮಾಡ್ತಾಯಿದ್ರು. ಇಲ್ಲಿ ತುಂಬ ಜನ ಸತ್ತೋಗಿರೋರು ಪೂಜೆ ಮಾಡಿದ್ರೆ ಶಾಂತಿ ಸಿಗುತ್ತೆ ಅಂತ ಭಾವಿಸ್ತಾರೆ. ಅದಕ್ಕೆ ಮೈನ್ ಇಲ್ಲಿ ಪೂಜೆ ಮಾಡಬೇಕು ಅಂತ ಹೇಳ್ತಾರಂತ, ನನಗೂ ಗೊತ್ತಿಲ್ಲ. ಇದೆಲ್ಲ ಚೆಲ್ತಿದ್ದಾರೆ. ಎಲ್ಲಾದರೂ ಹೋದ್ರೆ ಕಾಲು ತೊಳ್ಕೊಂಡು ಈ ಥರ ನೀರು ಇದ್ದಾಗ ಮೇಲೆ ಚೆಲ್ಕೊಬೇಕು ಅಂದ್ಕೊಂತಾರಲ್ಲ, ಆ ಥರ ನಮಗೂ ಚೆಲ್ಲಿದ್ರು ಅವರು. ಆಮೇಲೆ ಇಲ್ಲಿ ಚೇಪೆಕಾಯಿ, ಮ್ಯಾಂಗೋ ಮತ್ತು ಅದು ಏನು ಆರೆಂಜ್ ಥರ ಹಣ್ಣು ಅದೆಲ್ಲ ತೊಗೊಂಡ್ವಿ. ಕಾರಲ್ಲಿ ತಿನ್ಕೊಂಡು ಹೋಗೋಣ ಅಂತ. ಸ್ವಲ್ಪ ಜರ್ನಿ ಮಾಡೋಗಿ ಏನಾದ್ರು ತಿಂದರೆ ಚೆನ್ನಾಗಿರ್ತದೆ. ನಾನು ಅಷ್ಟೊಂದು ತಿನ್ನಲ್ಲ, ಇವರೆಲ್ಲ ತಿಂತಾರೆ. ಅದಕ್ಕೆ ನಾನು ಮ್ಯಾಂಗೋ ಮಾತ್ರ ತೊಗೊಂಡೆ. 50 ರೂಪೀಸ್ ಒಂದು ಮ್ಯಾಂಗೋ ಬಂದದ್ದು ನನ್ನ ಕೈಯಲ್ಲಿ ಇಟ್ಕೊಂಡಿರೋದು. ಅದು ಟೇಸ್ಟ್ ಮಾತ್ರ ಸಕ್ಕತ್ತಾಗಿತ್ತು. ಬಿಸಿಲು ಕೂಡ ಸ್ಟಾರ್ಟ್ ಆಗಿತ್ತು, ಬಿಸಿಲು ಕೂಡ ಚೆನ್ನಾಗಿತ್ತು ಹೇಳ್ಬೇಕಂದ್ರೆ. ಇದು ಹಾಡು ಕೇಳ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ತಿದ್ದೀವಿ. ನಾನು ವಿಂಡೋಸ್ ತೆಗ್ದುಬಿಡ್ತೀನಿ, ಜಾಸ್ತಿ ಗಾಳಿ ಬರಬೇಕು ಒಳಗಡೆಗೆ, ಇಲ್ಲಾಂದ್ರೆ ನಂಗೆ ಉಸಿರಾಡ್ದಂಗಿರಲ್ಲ. ಅದಕ್ಕೆ ಅಲ್ಲಿ ಕುಂಕುಮ ಇಟ್ಕೊಂಡು ಚೆನ್ನಾಗಿ ಕ್ಯೂಟಾಗಿ ಕಾಣ್ತಿದ್ದೀನಿ. ಸ್ವಲ್ಪ ಕ್ಲಿಪ್ಪಿಂಗ್ ಮಾಡಿದೆ. ಇಲ್ಲಿ ಇವನು ನೋಡಿಸ್ತಿದ್ದೀನಿ, ಏನು ಮಾಡ್ತಿದ್ದೀನಿ ನೋಡೋದು. ನಾರ್ಮಲಾಗಿ ವೀಡಿಯೋಗೆ ಬಾ ಅಂದರೆ ಬರೋದೇ ಇಲ್ಲ, ಮುಖ ಮುಚ್ಕೊತಾನೆ. ಅದಕ್ಕೆ ಜಾಸ್ತಿ ಅದನ್ನ ಫೋಕಸ್ ಮಾಡಿ ನೋಡಿಸ್ತಿದ್ದೀನಿ. ಆದರೆ ಅವನು ಏನೋ ಥಿಂಕ್ ಮಾಡ್ತಿದ್ದಾನೆ, ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಅಂತ ಅಷ್ಟೊಂದು ಅಬ್ಸರ್ವ್ ಮಾಡಿಲ್ಲ. ಇವಾಗ ಅಬ್ಸರ್ವ್ ಮಾಡಿ ಬಚ್ಚಿಕ್ಕಂತ ಇದನ್ನು ನೋಡಿ. ಇವನಿಗೆ ಅದೇ ಹಾಡಿಗೆ ಇಕ್ಕೋದು ಇವ್ನ ಕೆಲಸ. ಇಲ್ಲಿ ಇವರು ಹಾಡು ಫೇವ್ರೇಟ್ ಹಾಡು ಬಂದಿರೋದಕ್ಕೆ ಕೇಳ್ಕೊಂಡು ಡ್ಯಾನ್ಸ್ ಮಾಡ್ತಿದ್ದಾರೆ. ಇಲ್ಲಿ ಮೋಕ್ಷಿತನ ತೊಡೆ ಮೇಲೆ ಹಾಕೊಂಡು ಮಲಗಿಸ್ತಾ ಇದ್ದೀನಿ. ಹೋಗೋಗಿ ಸ್ವಲ್ಪ ಆಟ ಮಾಡಿ ಅಳ್ತಿದ್ಲು. ಈ ವ್ಲಾಗ್ಗೆ ನಮ್ಮ ವೀಡಿಯೋಸ್ ಎಲ್ಲ ಕಂಪ್ಲೀಟ್ ಆಗುತ್ತೆ ಟ್ರಿಪ್ಪದು. ನೋಡಿ ಎಂಜಾಯ್ ಮಾಡಿದ್ದೀರಾ ಅಂತ ಭಾವಿಸ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಬೇರೆ ಥರ ವೀಡಿಯೋಸ್ ಎಲ್ಲ ಬರ್ತಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್ ಗಾಯ್ಸ್. ಮ್ಯೂಸಿಕ್ ಕೇಳ್ತಾ ನೇಚರ್ ಎಂಜಾಯ್ ಮಾಡ್ತಾ ಬಾಯ್ ಬಾಯ್.